ಒಂದು ಕಾಲದಲ್ಲಿ ಹೊಳೆಯುವ ಚಿಮ್ಮುವ ಕೊಳದಲ್ಲಿ ದೊಡ್ಡ ಕನಸುಗಳೊಂದಿಗೆ ಒಂದು ಪುಟ್ಟ ಹಸಿರು ಕಪ್ಪೆ ವಾಸಿಸುತ್ತಿತ್ತು. ಒಂದು ಪುಟ್ಟ ಹಸಿರು ಕಪ್ಪೆ ಇತರ ಎಲ್ಲಕ್ಕಿಂತ ಎತ್ತರಕ್ಕೆ ಜಿಗಿಯಲು ಬಯಸಿತು. ಮೊದಲಿಗೆ ಅದು ತುಂಬಾ ಎತ್ತರಕ್ಕೆ ಜಿಗಿಯಲು ಸಾಧ್ಯವಾಗಲಿಲ್ಲ. ಆದರೆ ಅದು ಪ್ರತಿದಿನ ಅಭ್ಯಾಸ ಮಾಡುತ್ತಲೇ ಇತ್ತು. ಅದು ದಣಿದಿದ್ದರೂ ಸಹ ಇತರ ಕಪ್ಪೆಗಳು ನಗುತ್ತಾ, ನೀವು ನಮ್ಮಷ್ಟು ಎತ್ತರಕ್ಕೆ ಎಂದಿಗೂ ಜಿಗಿಯುವುದಿಲ್ಲ ಎಂದು ಹೇಳಿದವು. ಆದರೆ ಪುಟ್ಟ ಕಪ್ಪೆ ಬಿಟ್ಟುಕೊಡಲಿಲ್ಲ. ಅದು ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿಯಲ್ಲಿ ಮಿನುಗುವ ನಕ್ಷತ್ರಗಳ ಕೆಳಗೆ ಅಭ್ಯಾಸ ಮಾಡಿತು. ಪ್ರತಿ ಬಾರಿ ಪುಟ್ಟ ಕಪ್ಪೆ ಹಾರಿದಾಗ ಅದು ಸ್ವಲ್ಪ ಹೆಚ್ಚು ತಳ್ಳಿತು ಮತ್ತು ಸ್ವಲ್ಪ ಹೆಚ್ಚು ಪ್ರಯತ್ನಿಸಿತು. ಒಂದು ದಿನ ಅದು ದೂರದಲ್ಲಿ ಒಂದು ಎತ್ತರದ ಬಂಡೆಯನ್ನು ನೋಡಿತು. ಅದು ತನ್ನಷ್ಟಕ್ಕೆ ತಾನೇ ಯೋಚಿಸಿತು, ನಾನು ಇದನ್ನು ಮಾಡಬಹುದು. ಪುಟ್ಟ ಕಪ್ಪೆ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ದೊಡ್ಡ ಜಿಗಿತದೊಂದಿಗೆ ಹಿಂದಿಗಿಂತಲೂ ಎತ್ತರಕ್ಕೆ ಜಿಗಿದಿದೆ ಎತ್ತರದ ಬಂಡೆಯ ಮೇಲೆ ಇಳಿಯಿತು. ಇತರ ಕಪ್ಪೆಗಳು ವಿಸ್ಮಯದಿಂದ ನೋಡಿದವು. ನೀವು ಅದನ್ನು ಮಾಡಿದ್ದೀರಿ ಎಂದು ಅವರು ಹುರಿದುಂಬಿಸಿದರು. ಪುಟ್ಟ ಕಪ್ಪೆ ತನ್ನ ಬಗ್ಗೆ ಹೆಮ್ಮೆಯಿಂದ ಮುಗುಳ್ನಗುತ್ತಿತ್ತು. ಸಾಕಷ್ಟು ಅಭ್ಯಾಸ, ತಾಳ್ಮೆ ಮತ್ತು ನಿಮ್ಮ ಮೇಲಿನ ನಂಬಿಕೆಯಿಂದ ನೀವು ನಿಮ್ಮ ಮನಸ್ಸನ್ನು ಏನು ಬೇಕಾದರೂ ಮಾಡಬಹುದು ಎಂದು ಅದು ಕಲಿತಿತ್ತು. ಆ ದಿನದಿಂದ ಪುಟ್ಟ ಕಪ್ಪೆ ಇತರರನ್ನು ಪ್ರೋತ್ಸಾಹಿಸುತ್ತಾ, ಬಿಟ್ಟುಕೊಡಬೇಡಿ, ನಿಮ್ಮ ಮೇಲೆ ನಂಬಿಕೆ ಇಡಿ ಮತ್ತು ನೀವು ದೊಡ್ಡದನ್ನು ಸಾಧಿಸಬಹುದು. ಒಂದು ಸಣ್ಣ ಹಳ್ಳಿಯಲ್ಲಿ ತುಂಬಾ ದುರಾಸೆಯ ಕಾಗೆಯೊಂದು ವಾಸಿಸುತ್ತಿತ್ತು. ಅದು ಯಾರೊಂದಿಗೂ ಏನನ್ನೂ ಹಂಚಿಕೊಳ್ಳುತ್ತಿರಲಿಲ್ಲ. ಒಂದು ದಿನ ಅದು ಅಂಗಡಿಯವನಿಂದ ಚಿನ್ನದ ರೊಟ್ಟಿಯನ್ನು ಕದ್ದಿತು. ಕಾಗೆ ತಿನ್ನಲು ಸಿದ್ಧವಾದಾಗ ಬ್ರೆಡ್ ಮಾತನಾಡಿತು, ನೀವು ನನ್ನನ್ನು ತಿಂದರೆ ನಿಮಗೆ ಏನಾದರೂ ವಿಚಿತ್ರ ಸಂಭವಿಸುತ್ತದೆ. ಕಾಗೆಯ ಕಣ್ಣುಗಳು ಅಗಲವಾದವು. ಮಾತನಾಡುವ ಬ್ರೆಡ್, ನಾನು ಅದನ್ನು ನಂಬುವುದಿಲ್ಲ. ಕಾಗೆ ನಕ್ಕು ಒಂದು ತುಂಡನ್ನು ತಿಂದಿತು. ಇದ್ದಕ್ಕಿದ್ದಂತೆ ಅದರ ರೆಕ್ಕೆಗಳು ಪ್ರಕಾಶಮಾನವಾದ ಗುಲಾಬಿ ಬಣ್ಣಕ್ಕೆ ತಿರುಗಿದವು. ಅದರ ಕೊಕ್ಕು ನೀಲಿ ಬಣ್ಣಕ್ಕೆ ತಿರುಗಿದೆ ಮತ್ತು ಅದರ ಬಾಲ ಹಸಿರು ಬಣ್ಣಕ್ಕೆ ತಿರುಗಿದೆ. ಇತರ ಪಕ್ಷಿಗಳು ನಕ್ಕು ಹಾರುವ ಮಳೆಬಿಲ್ಲು ಎಂದು ಕರೆದವು. ಕಾಗೆ ಭಯಭೀತಗೊಂಡು ಚಿಕಿತ್ಸೆಗಾಗಿ ಬೇಡಿಕೊಳ್ಳಲು ಪ್ರಾರಂಭಿಸಿತು. ಹಾಹಾ, ಒಂದು ವಾರ ಊಟ ಹಂಚಿಕೋ ಎಂದು ರೊಟ್ಟಿ ನಗುತ್ತಾ ಹೇಳಿದ. ಕಾಗೆಗೆ ಆಹಾರ ಹಂಚಿಕೊಳ್ಳುವುದು ಇಷ್ಟವಿರಲಿಲ್ಲ. ಆದರೆ ಅವನಿಗೆ ಬೇರೆ ದಾರಿ ಇರಲಿಲ್ಲ. ಕಾಗೆ ಆಹಾರವನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿತು ಮತ್ತು ಅದು ಅದನ್ನು ಇಷ್ಟಪಡಲು ಪ್ರಾರಂಭಿಸಿತು. ವಾರದ ಅಂತ್ಯದ ವೇಳೆಗೆ ಅದರ ಕಪ್ಪು ರೆಕ್ಕೆಗಳು ಮರಳಿದ್ದವು ಮತ್ತು ಇದು ಹಳ್ಳಿಯಲ್ಲಿ ಅತ್ಯಂತ ಉದಾರ ಪಕ್ಷಿಯಾಯಿತು. ಕಾಗೆ ಕಲಿತದ್ದು, ದುರಾಸೆ ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತದೆ, ಆದರೆ ಹಂಚಿಕೊಳ್ಳುವುದು ನಿಮ್ಮನ್ನು ಹೊಳೆಯುವಂತೆ ಮಾಡುತ್ತದೆ. ಅಲ್ಲಿ ಒಂದು ತುಂಟ ಕೋತಿ ವಾಸಿಸುತ್ತಿತ್ತು. ಅದಕ್ಕೆ ಬಬಲ್ಗಮ್ ಅಗಿಯುವುದು ತುಂಬಾ ಇಷ್ಟ. ಉದ್ಯಾನವನದ ಮಕ್ಕಳಂತೆ ಅದು ದೊಡ್ಡ ಬಬಲ್ಗಮ್ ಅನ್ನು ಊದಲು ಬಯಸಿತು. ಒಂದು ದಿನ ಅದು ಗುಲಾಬಿ ಬಣ್ಣದ ಬಬಲ್ಗಮ್ನ ದೊಡ್ಡ ತುಂಡನ್ನು ಕಂಡುಕೊಂಡಿತು. ಕೋತಿ ಅದನ್ನು ಅಗಿಯಲು ಪ್ರಾರಂಭಿಸಿತು ಮತ್ತು ಅದರ ಮುಖದ ಮುಂದೆ ಒಂದು ದೊಡ್ಡ ಗುಲಾಬಿ ಬಬಲ್ಗಮ್ ಅನ್ನು ಊದಿತು. ಆದರೆ ಇದ್ದಕ್ಕಿದ್ದಂತೆ ಬಲವಾದ ಗಾಳಿ ಬೀಸಿತು ಮತ್ತು ಆ ಗುಳ್ಳೆ ಅದರ ಮುಖದಾದ್ಯಂತ ಸಿಡಿಯಿತು. ಅದರ ಕಣ್ಣುಗಳು, ಮೂಗು ಮತ್ತು ಕಿವಿಗಳು ಸಹ ಜಿಗುಟಾದ ಗಮ್ನಿಂದ ಮುಚ್ಚಲ್ಪಟ್ಟಿದ್ದವು. ಕೋತಿ ಉದ್ಯಾನವನದ ಸುತ್ತಲೂ ಓಡಿತು. ಗುಲಾಬಿ ತುಪ್ಪುಳಿನಂತಿರುವ ಗಲೀಜಿನಂತೆ ಕಾಣುತ್ತಿತ್ತು. ಇತರ ಕೋತಿಗಳು ನಗಲು ಪ್ರಾರಂಭಿಸಿದವು. ಕೊನೆಗೆ ಒಂದು ದಯಾಳು ಆನೆ ಅದನ್ನು ಸ್ವಚ್ಛಗೊಳಿಸಲು ನೀರನ್ನು ಸಿಂಪಡಿಸಿತು. ಬಹುಶಃ ನಾನು ಬಾಳೆಹಣ್ಣನ್ನೇ ತಿನ್ನಬೇಕು ಎಂದು ಕೋತಿ ನಿಟ್ಟುಸಿರು ಬಿಟ್ಟಿತು. ಅದು ಕಲಿತದ್ದು, ಕೆಲವು ವಿಷಯಗಳು ಮೋಜಿನಂತೆ ಕಾಣುತ್ತವೆ, ನೀವು ಆ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ಳುವವರೆಗೆ. ಒಂದು ಸಣ್ಣ ಮುದ್ದಾದ ಜೇನುನೊಣವಿತ್ತು. ಹೂವಿನ ಹೊಲದಲ್ಲಿ ದೊಡ್ಡ ಜೇನುಗೂಡಿನಲ್ಲಿ ವಾಸಿಸುತ್ತಿತ್ತು. ಎಲ್ಲ ಜೇನುನೊಣಗಳು ಒಟ್ಟಾಗಿ ಮಕರಂದವನ್ನು ಸಂಗ್ರಹಿಸಿ
ಜೇನುತುಪ್ಪವನ್ನು ತಯಾರಿಸುತ್ತಿದ್ದವು. ಚಿಕ್ಕ ಮುದ್ದಾದ ಜೇನುನೊಣವು ಸಹಾಯ ಮಾಡಲು ಬಯಸಿತು. ಆದರೆ ಇತರ ಜೇನುನೊಣಗಳು, ನೀನು ತುಂಬಾ ಚಿಕ್ಕವಳು, ನೀನು ದೂರ ಹಾರಲು ಸಾಧ್ಯವಿಲ್ಲ. ಚಿಕ್ಕ ಮುದ್ದಾದ ಜೇನುನೊಣ ದುಃಖಿತಳಾಯಿತು, ಆದರೆ ಅವಳು ಬಿಟ್ಟುಕೊಡಲಿಲ್ಲ. ಒಂದು ದಿನ ಬಲವಾದ ಗಾಳಿಯು ಅನೇಕ ಹೂವುಗಳನ್ನು ಹಾರಿಬಿಟ್ಟಿತು. ಹೂವುಗಳು ಕತ್ತಲೆಯ ಕಾಡಿನ ಬಳಿ ಬಿದ್ದವು. ಜೇನುನೊಣವು ಅಲ್ಲಿಗೆ ಹೋಗಲು ಹೆದರುತ್ತಿತ್ತು. ನಮಗೆ ಇನ್ನೂ ಮಕರಂದ ಬೇಕು, ರಾಣಿ ಜೇನುನೊಣ ಹೇಳಿತು, ಆದರೆ ಅದು ತುಂಬಾ ದೂರದಲ್ಲಿದೆ. ಚಿಕ್ಕ ಮುದ್ದಾದ ಜೇನುನೊಣ, ನಾನು ಹೋಗುತ್ತೇನೆ. ಅದು ನಿಧಾನವಾಗಿ ಕಾಡಿಗೆ ಹಾರಿಹೋಯಿತು. ಅದು ನೆಲದ ಮೇಲೆ ಹೂವುಗಳನ್ನು ಕಂಡುಕೊಂಡಿತು. ಅದು ಮಕರಂದವನ್ನು ಎತ್ತಿಕೊಂಡು ಜೇನು ಗೂಡಿಗೆ ಹಾರಿತು. ನಂತರ ಅದು ಹಾಗೆ ಮಾಡುತ್ತಿತ್ತು ಮತ್ತೆ ಮತ್ತೆ. ಶೀಘ್ರದಲ್ಲೇ ಅದರ ಕಠಿಣ ಪರಿಶ್ರಮಕ್ಕಾಗಿ ಎಲ್ಲರಿಗೂ ಸಾಕಷ್ಟು ಮಕರಂದವಿತ್ತು. ರಾಣಿ ಜೇನುನೊಣ ಮುಗುಳ್ನಕ್ಕಿತು. ನೀನು ಚಿಕ್ಕ ಮುದ್ದಾದ ಜೇನುನೊಣ, ರಾಣಿ ಹೇಳಿದಳು, ಆದರೆ ನೀನು ತುಂಬಾ ಧೈರ್ಯಶಾಲಿ. ಎಲ್ಲಾ ಜೇನುನೊಣಗಳು ಮುದ್ದಾದ ಪುಟ್ಟ ಜೇನುನೊಣಕ್ಕಾಗಿ ಹುರಿದುಂಬಿಸಿದವು. ಅವರೆಲ್ಲರೂ ಅರಿತುಕೊಂಡರು, ನಾವು ಧೈರ್ಯಶಾಲಿಗಳಾಗಿರಬೇಕು ಮತ್ತು ಪ್ರಯತ್ನಿಸುತ್ತಲೇ ಇರಬೇಕು. ಪ್ರಯತ್ನಿಸುವುದರಿಂದ ಮಾತ್ರ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಬಿಸಿಲಿನ ದಿನ ಒಂದು ದೊಡ್ಡ ಬಸ್ ಕಾಡಿನ ಮೂಲಕ ಹಾದು ಹೋಗುತ್ತದೆ. ಎಲ್ಲಾ ಉತ್ಸಾಹಭರಿತ ಯುವ ಪಕ್ಷಿಗಳು ಮತ್ತು ಪ್ರಾಣಿಗಳು ನದಿಯ ಬಳಿ ಪಿಕ್ನಿಕ್ಗೆ ಹೋಗುತ್ತಿದ್ದವು. ಅವರ ಶಿಕ್ಷಕಿ ಶ್ರೀಮತಿ ಕೋತಿ ಮುಗುಳ್ನಗುತ್ತಾ ಹೇಳಿದರು, ನಾವು ಬಹುತೇಕ ಮುಗಿಸಿದ್ದೇವೆ. ಮಕ್ಕಳ ದಿನವನ್ನು ಆನಂದಿಸಲು ಸಿದ್ಧರಾಗಿ. ಬಸ್ ನದಿಯ ಬಳಿ ನಿಂತಿತು ಮತ್ತು ಎಲ್ಲಾ ಮಕ್ಕಳು ಆಹಾರ ಮತ್ತು ನೀರನ್ನು ತೆಗೆದುಕೊಂಡು ಇಳಿದರು. ಗಿಳಿ ತನ್ನ ಕೊಕ್ಕಿನಲ್ಲಿ ಪೇರಲ ಬುಟ್ಟಿಯೊಂದಿಗೆ ಹಾರಿತು. ಆನೆ ನೀರಿನ ಬಾಟಲಿಗಳನ್ನು ಹೊತ್ತುಕೊಂಡು ಮುಂದೆ ಹೆಜ್ಜೆ ಹಾಕಿತು. ಕಾಯಿಗಳಿಂದ ತುಂಬಿದ ಚೀಲದೊಂದಿಗೆ ಅಳಿಲು ಪುಟಿಯುತ್ತಿತ್ತು. ಮೊಲ ತಾಜಾ ಕ್ಯಾರೆಟ್ಗಳ ಬುಟ್ಟಿಯನ್ನು ಹಿಡಿದುಕೊಂಡು ನಡೆದಿತು. ಶ್ರೀಮತಿ ಕೋತಿ ಕೂಡ ಎಲ್ಲರಿಗೂ ಬಾಳೆಹಣ್ಣುಗಳನ್ನು ತಂದಿತು. ಅಷ್ಟರಲ್ಲಿ ಒಂದು ಸಣ್ಣ ಆಮೆ ಬಹಳ ನಿಧಾನವಾಗಿ ನಡೆದುಕೊಂಡು ಬಂದಿತು. ಕೆಲವು ಪ್ರಾಣಿಗಳು ಪಿಸುಗುಟ್ಟಿದವು. ಅದು ಊಟವಿಲ್ಲದೆ ಬಂದಿದೆ, ಶ್ರೀಮತಿ ಕೋತಿ ಹೇಳಿದರು. ಅದು ಮುಖ್ಯವಲ್ಲ. ನಮ್ಮ ಅರಣ್ಯ ಕುಟುಂಬದಲ್ಲಿ ನಾವು ಪರಸ್ಪರ ವಿಷಯಗಳನ್ನು ಹಂಚಿಕೊಳ್ಳುತ್ತೇವೆ ಮತ್ತು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತೇವೆ. ಹಾಗಾಗಿ ಎಲ್ಲರೂ ಆಮೆಗೆ ಬಾಳೆಹಣ್ಣು, ಪೇರಲ, ಬಾದಾಮಿ ಮತ್ತು ಕ್ಯಾರೆಟ್ ಕೊಟ್ಟರು. ಆಮೆ ಮುಗುಳ್ನಕ್ಕು ತನ್ನ ಚೀಲವನ್ನು ತೆರೆದಿತು ಮತ್ತು ಒಳಗೆ ಏನಿದೆ ಎಂದು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಅವನು ಎಲ್ಲರಿಗೂ ರುಚಿಕರವಾದ ಹಣ್ಣಿನ ಕೇಕ್ ತಂದನು. ಅವರೆಲ್ಲರೂ ಸಂತೋಷದಿಂದ ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದರು. ಇಂದು ಎಲ್ಲರೂ ಒಂದು ಮುಖ್ಯವಾದ ವಿಷಯವನ್ನು ಕಲಿತರು. ಯಾರನ್ನೂ ಬೇಗನೆ ನಿರ್ಣಯಿಸಬೇಡಿ. ದಯೆ ಮತ್ತು ಹಂಚಿಕೆ ಎಲ್ಲವನ್ನೂ ಉತ್ತಮಗೊಳಿಸುತ್ತದೆ. ಹಸಿರು ಕಾಡಿನಲ್ಲಿ ಒಂದು ಪುಟ್ಟ ಮಂಗ ಸಂತೋಷದಿಂದ ಆಟವಾಡುತ್ತಾ ಮರಗಳ ಮೇಲೆ ತೂಗಾಡುತ್ತಿತ್ತು. ಮಂಗ ಬಾಳೆಹಣ್ಣುಗಳನ್ನು ತುಂಬಾ ಇಷ್ಟಪಡುತ್ತಿತ್ತು ಮತ್ತು ನಂತರ ತಿನ್ನಲು ಯಾವಾಗಲೂ ಸ್ವಲ್ಪ ಉಳಿಸುತ್ತಿತ್ತು. ಒಂದು ದಿನ ಬಹಳ ದಿನ ಬಾಳೆಹಣ್ಣುಗಳನ್ನು ಸಂಗ್ರಹಿಸಿದ ನಂತರ, ಆದರೆ ಮರುದಿನ ಬೆಳಿಗ್ಗೆ ಮಂಗ ಹಿಂತಿರುಗಿದಾಗ ಬಾಳೆಹಣ್ಣುಗಳು ಕಾಣೆಯಾಗಿದ್ದವು. ಓಹ್ ಇಲ್ಲ, ನನ್ನ ಬಾಳೆಹಣ್ಣುಗಳನ್ನು ಯಾರು ತೆಗೆದುಕೊಂಡರು ಎಂದು ಕೋತಿ ಯೋಚಿಸಿತು. ಕೋತಿ ಹುಲಿಯನ್ನು ಕೇಳಿತು, ನೀನು ನನ್ನ ಬಾಳೆಹಣ್ಣುಗಳನ್ನು ತೆಗೆದುಕೊಂಡಿದ್ದೀಯಾ? ಇಲ್ಲ, ಹುಲಿ ದಯೆಯಿಂದ ಹೇಳಿತು, ನನಗೆ ಮಾಂಸ ಇಷ್ಟ, ಬಾಳೆಹಣ್ಣುಗಳು ಇಷ್ಟ. ನಂತರ ಮಂಗ ಆನೆಯನ್ನು ಕೇಳಿತು, ನೀನು ನನ್ನ ಬಾಳೆಹಣ್ಣುಗಳನ್ನು ತೆಗೆದುಕೊಂಡಿದ್ದೀಯಾ? ಇಲ್ಲ, ಆನೆ ಹೇಳಿತು, ನಾನು ಎಲೆಗಳು ಮತ್ತು ಕಬ್ಬನ್ನು ಮಾತ್ರ ತಿನ್ನುತ್ತೇನೆ. ಕೋತಿ ಪೊದೆಗಳ ಬಳಿ ನೋಡಿತು. ಅದು ನೆಲದ ಮೇಲೆ ಬಾಳೆಹಣ್ಣಿನ ಸಿಪ್ಪೆಗಳನ್ನು ನೋಡಿತು. ಕೋತಿ ಬಾಳೆಹಣ್ಣಿನ ಸಿಪ್ಪೆಗಳನ್ನು ಬೆನ್ನಟ್ಟುತ್ತಿದ್ದಾಗ ಆಮೆ ಬಂಡೆಯ ಹಿಂದೆ ಅಡಗಿಕೊಂಡು ಬಾಳೆಹಣ್ಣು ತಿನ್ನುವುದನ್ನು ನೋಡಿತು. ನೀನು ನನ್ನನ್ನು ಕೇಳದೆ ನನ್ನ ಬಾಳೆಹಣ್ಣುಗಳನ್ನು ತೆಗೆದುಕೊಂಡಿದ್ದೀಯಾ? ಕೋತಿ ಆಮೆಯನ್ನು ಕೇಳಿತು. ಆಮೆ ಕೆಳಗೆ ನೋಡಿತು. ನನಗೆ ಹಸಿವಾಗಿತ್ತು, ಆದರೆ ನಾನು ಕೇಳಲಿಲ್ಲ. ನೀನು ಇಲ್ಲ ಅಂತ ಹೇಳುತ್ತೀಯಾ ಅಂತ ನಾನು ಅಂದುಕೊಂಡೆ. ಕೋತಿ ಮೃದುವಾಗಿ ಹೇಳಿತು, ನೀನು ಕೇಳಬೇಕಿತ್ತು. ಕದಿಯುವುದು ತಪ್ಪು, ನಿನಗೆ ಹಸಿವಾಗಿದ್ದರೂ ಸಹ. ಆಮೆ ದುಃಖಿತಳಾಗಿತ್ತು. ಕ್ಷಮಿಸಿ, ನಾನು ನಿನಗೆ ಹೆಚ್ಚಿನ ಬಾಳೆಹಣ್ಣುಗಳನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತೇನೆ.
ಕೋತಿ ಆಮೆಯನ್ನು ಕ್ಷಮಿಸಿತು. ಆ ದಿನದಿಂದ ಆಮೆ ಅರಿತುಕೊಂಡಿತು, ಕದಿಯುವುದು ಎಂದಿಗೂ ಸರಿಯಲ್ಲ, ಯಾವಾಗಲೂ ನಿನಗೆ ಬೇಕಾದುದನ್ನು ಕೇಳಿ. ಆ ಜಮೀನಿನಲ್ಲಿ ಒಂದು ವಿಚಿತ್ರ ಕೋಳಿ ವಾಸಿಸುತ್ತಿತ್ತು. ಇತರ ಕೋಳಿಗಳು ನೆಲವನ್ನು ಕೊಕ್ಕುತ್ತಿದ್ದವು. ಕೋಳಿ ಬೊಗಳಿತು, ವೂಫ್ ವೂಫ್. ಇತರ ಕೋಳಿಗಳು ರೆಕ್ಕೆಗಳನ್ನು ಬೀಸಿದಾಗ ಕೋಳಿ ತನ್ನ ಬಾಲವನ್ನು ಅಲ್ಲಾಡಿಸಲು ಪ್ರಯತ್ನಿಸಿತು. ಮತ್ತು ಇತರ ಕೋಳಿಗಳು ಮಣ್ಣಿನಲ್ಲಿ ಗೀಚುತ್ತಿರುವಾಗ ಕೋಳಿ ತನ್ನದೇ ಆದ ನೆರಳನ್ನು ಬೆನ್ನಟ್ಟಿತು. ಕೋಳಿ ಯಾವಾಗಲೂ ನಾಯಿಯಾಗಲು ಪ್ರಯತ್ನಿಸುತ್ತದೆ. ಹಸುಗಳು ನಕ್ಕವು, ಮೂ ಮೂ ಮೂ. ಕೋಳಿಗಳು ಬೊಗಳುವುದಿಲ್ಲ. ಬಾತುಕೋಳಿಗಳು ನಿನಗೆ ಬಾಲವೂ ಇಲ್ಲ, ಮೂರ್ಖ ಕೋಳಿ ಎಂದು ನಕ್ಕವು. ರೈತ ಕೂಡ ತಲೆ ಅಲ್ಲಾಡಿಸಿದ. ನಾನು ನೋಡಿದ ಅತ್ಯಂತ ವಿಚಿತ್ರವಾದ ಕೋಳಿ ಅದು. ಆದರೆ ಕೋಳಿ ಅದನ್ನೆಲ್ಲ ಲೆಕ್ಕಿಸಲಿಲ್ಲ. ಒಂದು ದಿನ ಒಂದು ಚೋರನರಿಯೊಂದು ತೋಟಕ್ಕೆ ಬಂತು. ಅದಕ್ಕೆ ಊಟಕ್ಕೆ ರಸಭರಿತ ಕೋಳಿಗಳು ಬೇಕಾಗಿದ್ದವು. ಇತರ ಕೋಳಿಗಳು ಭಯದಿಂದ ಅತ್ತಿತ್ತ ಹಾರಿದವು, ಸಹಾಯ ಸಹಾಯ. ಆದರೆ ನರಿ ಪುಟಿಯುವ ಮೊದಲೇ ವೂಫ್ ವೂಫ್ ವೂಫ್. ಕೋಳಿ ನರಿಯ ಮೇಲೆ ದಾಳಿ ಮಾಡಿತು, ಹುಚ್ಚು ನಾಯಿಯಂತೆ ಬೊಗಳಿತು. ಏನು? ಕೋಳಿ ನಾಯಿ ಎಂದು ನರಿ ಕಿರುಚುತ್ತಾ ನಿಂತಿತು. ನರಿ ತನ್ನ ಜೀವ ಉಳಿಸಿಕೊಳ್ಳಲು ಓಡಿತು ಮತ್ತು ಜಮೀನು ಸುರಕ್ಷಿತವಾಗಿತ್ತು. ಆ ದಿನದಿಂದ ಎಲ್ಲರೂ ಹುಂಜವನ್ನು ನಾಯಕ ಎಂದು ಪರಿಗಣಿಸಿದರು. ಯಾವಾಗಲೂ ನೀವೇ ಆಗಿರಿ, ಎಲ್ಲರೂ ನಿಮ್ಮ ವಿರುದ್ಧ ಇದ್ದರೂ ಸಹ. ಆ ಸುಂದರವಾದ ಕಾಡಿನಲ್ಲಿ ಒಬ್ಬ ಸೋಮಾರಿ ವಾಸಿಸುತ್ತಿದ್ದಳು. ಅವಳಿಗೆ ಒಂದು ದೊಡ್ಡ ಕನಸು ಇತ್ತು. ಅದು ಕಾಡು ಓಟ ಗೆಲ್ಲಲು ಬಯಸಿತು. ಆದರೆ ಅದು ಸೋಮಾರಿಯಾಗಿತ್ತು ಮತ್ತು ಸೋಮಾರಿಗಳು ತಮ್ಮ ವೇಗಕ್ಕೆ ನಿಖರವಾಗಿ ತಿಳಿದಿಲ್ಲ. ಇತರ ಪ್ರಾಣಿಗಳು ಜೋರಾಗಿ ನಕ್ಕವು. ನೀನಾ ಓಟ ಗೆಲ್ಲುತ್ತೀಯಾ ಎಂದು ಚಿರತೆ ಕೀಟಲೆ ಮಾಡಿತು. ಮುಂದಿನ ವಾರ ನೀನು ಊಟವನ್ನು ಮುಗಿಸುತ್ತೀಯಾ, ಜೀಬ್ರಾ ನಗುತ್ತಾ ಹೇಳಿತು. ಪಕ್ಷಿಗಳು ಕೂಡ ನಕ್ಕವು. ಆದರೆ ಸೋಮಾರಿ ಮೃದುವಾಗಿ ಮುಗುಳ್ನಕ್ಕೂ ನನಗೆ ನನ್ನ ಮೇಲೆ ವಿಶ್ವಾಸವಿದೆ ಎಂದು ಹೇಳಿತು. ಓಟದ ದಿನ ಬಂದೇ ಬಿಟ್ಟಿತು. ಕಾಡು ಉತ್ಸಾಹದಿಂದ ಪ್ರತಿಧ್ವನಿಸಿತು. ಸಿದ್ಧ ಸಿದ್ಧ, ಹೋಗಿ. ಎಲ್ಲರೂ ಮುಂದೆ ಹೋದರು. ಒಂದು ಸಣ್ಣ ಆನೆ ಕೂಡ ಆ ಸಮತಲ ರೇಖೆಯನ್ನು ಸುಂದರವಾಗಿ ದಾಟಿತು. ಏತನ್ಮಧ್ಯೆ ಸೋಮಾರಿ ನಿಧಾನವಾಗಿ ಮುಂದಕ್ಕೆ ಚಲಿಸಲು ಪ್ರಾರಂಭಿಸಿತು, ಬಹಳ ಸದ್ದಿಲ್ಲದೆ. ಇತರರು ಮುಂದೆ ಸಾಗುತ್ತಿದ್ದಂತೆ ಉಚಿತ ತಿಂಡಿಗಳನ್ನು ಹೊಂದಿರುವ ಬಾಳೆಹಣ್ಣಿನ ಅಂಗಡಿಯನ್ನು ಅವರು ನೋಡಿದರು. ಅವರು ನಿಲ್ಲಿಸಿದರು. ಅವರು ಅದನ್ನು ತಿಂದರು. ಅವರು ಕೂಡ ಮಲಗಿದರು. ಆ ಸೋಮಾರಿ ನಿಧಾನವಾಗಿ ಮತ್ತು ಸ್ಥಿರವಾಗಿ ಮುಂದೆ ಸಾಗುತ್ತಲೇ ಇತ್ತು. ಯಾವುದೇ ಗೊಂದಲಗಳಿಲ್ಲ, ಉಪಹಾರವಿಲ್ಲ, ಸಣ್ಣ ನಿದ್ದೆ ಇಲ್ಲ. ಕೆಲವು ಗಂಟೆಗಳ ನಂತರ ಸೋಮಾರಿಯು ಅಂತಿಮ ಗೆರೆಯನ್ನು ದಾಟಿತು. ಮೊದಲು ಎಲ್ಲರೂ ಹುರಿದುಂಬಿಸಿದರು. ಅತ್ಯಂತ ವೇಗದ ಸೋಮಾರಿ. ಎಲ್ಲರೂ ಕಲಿತರು. ನಿಧಾನವಾಗಿ ಮತ್ತು ಸ್ಥಿರವಾಗಿ, ಗಮನ ಮತ್ತು ನಂಬಿಕೆಯಿಂದ ಯಾವುದೇ ಓಟವನ್ನು ಗೆಲ್ಲಬಹುದು. ಒಂದು ಸಣ್ಣ ಕಾಡಿನಲ್ಲಿ ಒಂದು ಚಿಕ್ಕ ಗಿಳಿ ತನ್ನ ಕುಟುಂಬದೊಂದಿಗೆ ಮರಗಳ ಎತ್ತರದ ಗೂಡಿನಲ್ಲಿ ವಾಸಿಸುತ್ತಿತ್ತು. ಅದು ಪ್ರಕಾಶಮಾನವಾದ ಹಸಿರು ಬಣ್ಣದ್ದಾಗಿತ್ತು, ಶಕ್ತಿಯಿಂದ ತುಂಬಿತ್ತು ಮತ್ತು ಬಹಳಷ್ಟು ಮಾತನಾಡಲು ಇಷ್ಟಪಟ್ಟಿತ್ತು.
ಆದರೆ ಒಂದು ಸಣ್ಣ ಸಮಸ್ಯೆ ಇತ್ತು. ಅದು ಯಾರ ಮಾತನ್ನೂ ಕೇಳಲಿಲ್ಲ. ತಾಯಿ ಗಿಳಿ ಹೇಳಿದಾಗ, ಮರದ ಗುಂಡಿಯಿಂದ ಹೆಚ್ಚು ದೂರ ಹಾರಬೇಡಿ, ಅದು ತಲೆಯಾಡಿಸಿತು. ಆದರೆ ಹೇಗಾದರೂ ಹಾರಿಹೋಯಿತು. ಅಜ್ಜ ಗಿಳಿ ಎಚ್ಚರಿಸಿದಾಗ, ಬಿರುಗಾಳಿ ಬರುತ್ತಿದೆ, ಹತ್ತಿರದಲ್ಲಿರಿ. ಅದು ನಕ್ಕಿತು ಮತ್ತು ನಾನು ಚೆನ್ನಾಗಿರುತ್ತೇನೆ ಎಂದು ಹೇಳಿದನು. ಒಂದು ಮಧ್ಯಾಹ್ನ ಆ ಪುಟ್ಟ ಗಿಣಿ ದೂರದ ಮರದ ಮೇಲೆ ಹೊಳೆಯುವ ಕೆಂಪು ಹಣ್ಣನ್ನು ಕಂಡಿತು. ಯಾರಿಗೂ ಹೇಳದೆ ಅದು ಉತ್ಸಾಹದಿಂದ ಹಾರಿಹೋಯಿತು. ಇದ್ದಕ್ಕಿದ್ದಂತೆ ಕಪ್ಪು ಮೋಡಗಳು ಆಕಾಶವನ್ನು ಆವರಿಸಿದವು. ಮಳೆ ಸುರಿಯಿತು, ಗಾಳಿ ಬಂತು, ಮಿಂಚು ಮಿಂಚಿತು. ಪುಟ್ಟ ಗಿಣಿಗೆ ಹಿಂತಿರುಗುವ ದಾರಿ ಸಿಗಲಿಲ್ಲ. ಗಿಳಿ ದಾರಿ ತಪ್ಪಿತು. ಅವನು ತಣ್ಣಗಾಗಿದ್ದನು, ಹೆದರುತ್ತಿದ್ದನು ಮತ್ತು ಒದ್ದೆಯಾಗಿದ್ದನು. ಆಗ ಅವನಿಗೆ ತನ್ನ ಕುಟುಂಬದ ಮಾತುಗಳು ನೆನಪಾದವು. ನಾನು ಕೇಳಬೇಕಿತ್ತು, ಅವನು ದುಃಖದಿಂದ ಪಿಸುಗುಟ್ಟಿದನು. ಆಗಲೇ ಅಮ್ಮ ಗಿಳಿ ಮತ್ತು ಅಜ್ಜ ಮಳೆಯ ಮೂಲಕ ಒಳಗೆ ಬಂದರು. ಅವರು ಅವನನ್ನು ಹುಡುಕುತ್ತಿದ್ದರು ಮತ್ತು ಅವನನ್ನು ಕಂಡುಕೊಂಡರು. ಅವರು ಅವನನ್ನು ಸುರಕ್ಷಿತವಾಗಿ ಮನೆಗೆ ಕರೆದೊಯ್ದು ಬೆಚ್ಚಗಿನ ಗರಿಗಳಲ್ಲಿ ಸುತ್ತಿದರು. ಪುಟ್ಟ ಗಿಣಿಗೆ ತಪ್ಪಿನ ಅರಿವಾಯಿತು ಮತ್ತು ಹೇಳಿತು, ಕ್ಷಮಿಸಿ, ನಾನು ನಿನ್ನ ಮಾತನ್ನು ಕೇಳಬೇಕು. ಪುಟ್ಟ ಗಿಣಿ ಕಲಿತಿತು, ಯಾವಾಗಲೂ ನಿನ್ನ ಹಿರಿಯನ ಮಾತನ್ನು ಕೇಳು. ಒಂದು ಸುಂದರ ನಗರದಲ್ಲಿ ರಾಹುಲ್ ಎಂಬ ಪುಟ್ಟ ಹುಡುಗ ವಾಸಿಸುತ್ತಿದ್ದ. ಅವನು ಮನೆಯೊಳಗೆ ತನ್ನ ಚೆಂಡಿನೊಂದಿಗೆ ಆಟವಾಡುತ್ತಿದ್ದ. ಅಮ್ಮ ಅವನಿಗೆ, ನೀನು ಒಳಗೆ ಅಲ್ಲ, ಹೊರಗೆ ಚೆಂಡುಗಳೊಂದಿಗೆ ಆಡಬೇಕು. ಆದರೆ ರಾಹುಲ್ ಆ ವಿಷಯಗಳನ್ನು ನಿರ್ಲಕ್ಷಿಸಿದರು. ಅವನು ಚೆಂಡನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಲವಂತವಾಗಿ ಎಸೆದನು. ಇದ್ದಕ್ಕಿದ್ದಂತೆ ಒಂದು ಹೂವಿನ ಹೂದಾನಿ ಮುರಿದು ಹೋಯಿತು. ರಾಹುಲ್ ಭಯಭೀತನಾದ. ಅವನು ಸತ್ಯವನ್ನು ಮರೆಮಾಡಲು ಯೋಚಿಸಿದನು. ಆದರೆ ಅವನ ಗುರುಗಳು ಹೀಗೆ ಹೇಳಿದ್ದು ಅವನಿಗೆ ನೆನಪಾಯಿತು, ಸತ್ಯ ಹೇಳುವುದೇ ಸರಿಯಾದ ವಿಷಯ. ತಾಯಿ ಬಂದಾಗ, ರಾಹುಲ್, ಕ್ಷಮಿಸಿ ತಾಯಿ, ನಾನು ಹೂದಾನಿ ಒಡೆದು. ತಾಯಿ ಅವನನ್ನು ಕೋಪದಿಂದ ನೋಡಿದಳು. ಆದರೆ ಆಶ್ಚರ್ಯಕರವಾಗಿ ಅವಳು ನಗುತ್ತಾ, ನಿನ್ನ ಪ್ರಾಮಾಣಿಕತೆಯ ಬಗ್ಗೆ ನನಗೆ ಹೆಮ್ಮೆ ಇದೆ. ಅಮ್ಮ ಅವನನ್ನು ಅಪ್ಪಿಕೊಂಡು, ಆದರೆ ಮುಂದಿನ ಬಾರಿಯಿಂದ ನೀವು ಹೊರಗೆ ಆಟವಾಡಬೇಕು. ರಾಹುಲ್ ಮುಗುಳ್ನಕ್ಕ. ಅವನು ಒಳಗಿನಿಂದ ಧೈರ್ಯಶಾಲಿ ಮತ್ತು ಒಳ್ಳೆಯವನಂತೆ ಭಾವಿಸಿದನು. ರಾಹುಲ್ ತಾನು ಪ್ರಾಮಾಣಿಕನಾಗಿರುತ್ತೇನೆ ಮತ್ತು ಯಾವಾಗಲೂ ಸತ್ಯವನ್ನೇ ಹೇಳುತ್ತೇನೆ ಎಂದು ತನಗೆ ತಾನೇ ಪ್ರತಿಜ್ಞೆ ಮಾಡಿಕೊಂಡನು. ಏನೇ ಆದರೂ ಸರಿ. ಶಾಂತವಾದ ಮನೆಯಲ್ಲಿ ಮರದ ಡ್ರಾಯರ್ ಒಳಗೆ ಒಂದು ದೊಡ್ಡ ಮೇಣದ ಬತ್ತಿ ಕುಳಿತಿತ್ತು. ಅದನ್ನು ಎಂದಿಗೂ ಬಳಸಿರಲಿಲ್ಲ, ಒಮ್ಮೆಯೂ ಅಲ್ಲ. ದೊಡ್ಡ ಮೇಣದ ಬತ್ತಿ ಯೋಚಿಸಿತು, ನಾನು ಬೆಳಗಲು ಬಯಸುತ್ತೇನೆ, ಆದರೆ ಯಾರಿಗೂ ನನ್ನ ಅಗತ್ಯವಿಲ್ಲ. ದಿನವಿಡೀ ಮೇಲಿನ ದೀಪಗಳು ಆನ್ ಮತ್ತು ಆಫ್ ಆಗುವುದನ್ನು ಅದು ಕೇಳುತ್ತಿತ್ತು. ಅದು ನಗು ಮತ್ತು ಕತೆಗಳನ್ನು ಕೇಳಬಹುದಾದರೂ ಅದು ಕತ್ತಲೆಯ ಕಪಾಟಿನಲ್ಲಿ ಒಂಟಿಯಾಗಿತ್ತು. ಒಂದು ರಾತ್ರಿ ವಿದ್ಯುತ್ ಇದ್ದಕ್ಕಿದ್ದಂತೆ ಆಫ್ ಆಯಿತು. ಮನೆ ಮೌನವಾಗಿತ್ತು. ಸಣ್ಣ ದೊಡ್ಡ ಮೇಣದ ಬತ್ತಿ ಹೆಜ್ಜೆಗಳ ಸದ್ದು ಕೇಳಿಸಿತು. ನಂತರ ಯಾರೋ ಅದನ್ನು ಬೆಚ್ಚಗಿನ ಕೈಗಳಿಂದ ಎತ್ತಿದರು. ಬೆಂಕಿ ಕಡ್ಡಿ ಹೊಡೆದಿದೆ. ಮೇಣದ ಬತ್ತಿಯ ತುದಿಯಲ್ಲಿ ಒಂದು ಸಣ್ಣ ಜ್ವಾಲೆ ನೃತ್ಯ ಮಾಡಿತು. ಮೇಜಿನ ಮೇಲೆ ಮೇಣದ ಬತ್ತಿ ಪ್ರಕಾಶಮಾನವಾಗಿ ಬೆಳಗಿತು, ಇಡೀ ಕೋಣೆಯನ್ನು ಬೆಳಗಿಸಿತು. ಕುಟುಂಬವು ಸುತ್ತಲೂ ಒಟ್ಟುಗೂಡಿತು, ನಗುತ್ತಾ ನಗುತ್ತಾ ಅದರ ಸೌಮ್ಯ ಬೆಳಕಿನಿಂದ ಕತೆಗಳನ್ನು ಹೇಳುತ್ತಿತ್ತು. ನಾನು ಬೆಳಗುತ್ತಿದ್ದೇನೆ, ಮೇಣದ ಬತ್ತಿ ಯೋಚಿಸಿತು. ಅದರ ಹೃದಯವು ಸಂತೋಷದಿಂದ ಹೊಳೆಯುತ್ತಿತ್ತು. ಮತ್ತು ಈಗ ನಾನು ಸಹಾಯ ಮಾಡುತ್ತಿದ್ದೇನೆ. ಆ ರಾತ್ರಿಯಿಂದ ಪುಟ್ಟ ಮೇಣದ ಬತ್ತಿ ಮತ್ತೆ ಎಂದಿಗೂ ದುಃಖಿತನಾಗಿರಲಿಲ್ಲ. ಸಣ್ಣ ದೀಪಗಳು ಸಹ ದೊಡ್ಡ ಕೆಲಸಗಳನ್ನು ಮಾಡುತ್ತವೆ ಎಂದು ಅದು ತಿಳಿದಿತ್ತು. ಸಮಯ ಬಂದಾಗ ಸ್ವಲ್ಪ ಬೆಳಕು ಕೂಡ ಇಡೀ ಕೋಣೆಯನ್ನು ಬೆಳಗಿಸಬಹುದು. ಒಂದಾನೊಂದು ಕಾಲದಲ್ಲಿ ಬಲಿಷ್ಠ ಸಿಂಹವೊಂದು ಕಾಡನ್ನು ಆಳುತ್ತಿತ್ತು. ಹೆಮ್ಮೆ ಮತ್ತು ಉಗ್ರ ಅವನ ಜೋರಾದ ಗರ್ಜನೆ ಎಲ್ಲಾ ಪ್ರಾಣಿಗಳನ್ನು ಹೆದರಿಸಿತು. ಒಂದು ದಿನ ಅವನು, ಯಾರಾದರೂ ಸ್ವಯಂ ಸೇವಕರಾಗಿ ನನ್ನ ಬಳಿಗೆ ಬರುವವರೆಗೂ ನಾನು ಪ್ರತಿದಿನ ನಿಮ್ಮಲ್ಲಿ ಒಬ್ಬರನ್ನು ತಿನ್ನುತ್ತೇನೆ ಎಂದು ಘೋಷಿಸಿದನು. ಎಲ್ಲಾ ಪ್ರಾಣಿಗಳು ಹೆದರುತ್ತಿದ್ದವು. ಆದರೆ ಒಂದು ಬುದ್ಧಿವಂತ ಮೊಲ ಒಂದು ಉಪಾಯದೊಂದಿಗೆ ಬಂದಿತು. ಓ ಬಲಿಷ್ಠ ಸಿಂಹ, ನಾನು ನಿನ್ನ ಬಳಿಗೆ ಬರುತ್ತೇನೆ, ಮೊಲ ಹೇಳಿತು. ಆದರೆ ನಾನು ನಿನಗೆ ತೋರಿಸಲು ಏನನ್ನಾದರೂ ಹೊಂದಿದ್ದೇನೆ. ಕುತೂಹಲ ಮತ್ತು ಪುಟ್ಟ ಮೊಲವನ್ನು ಕಡಿಮೆ ಅಂದಾಜು ಮಾಡುವುದರಿಂದ ಸಿಂಹ ಒಪ್ಪಿಕೊಂಡಿತು. ಮೊಲ ಅವನನ್ನು ಆಳವಾದ ಬಾವಿಗೆ ಕರೆದೊಯ್ದು, ಈ ಬಾವಿಯಲ್ಲಿ ನಿನಗಿಂತ ಶಕ್ತಿಶಾಲಿ ಎಂದು ಹೇಳಿಕೊಳ್ಳುವ ಇನ್ನೊಂದು ಸಿಂಹವಿದೆ ಎಂದು ಹೇಳಿತು. ಸಿಂಹವು ಬಾವಿಯೊಳಗೆ ನೋಡಿತು ಮತ್ತು ಅದರ ಪ್ರತಿಬಿಂಬವನ್ನು ನೋಡಿತು.
ಅದು ಬೇರೆ ಸಿಂಹ ಎಂದು ಭಾವಿಸಿ ಅವನು ಗರ್ಜಿಸಲಾರಂಭಿಸಿದನು ಮತ್ತು ಪ್ರತಿಬಿಂಬವು ಗರ್ಜಿಸಿತು. ಕೋಪದಿಂದ ಯಾರು ಹೆಚ್ಚು ಶಕ್ತಿಶಾಲಿ ಎಂದು ನಾನು ನಿಮಗೆ ತೋರಿಸುತ್ತೇನೆ, ಅವನು ಕೂಗಿದನು ಮತ್ತು ಬಾವಿಗೆ ಹಾರಿದನು. ಆದರೆ ಮುಳುಗಿ ಆ ಮೊಲ ಅವನನ್ನು ಮೋಸಗೊಳಿಸಿತು. ಶಕ್ತಿಗಿಂತ ಬುದ್ಧಿಶಕ್ತಿ ದೊಡ್ಡದು ಎಂದು ಪ್ರಾಣಿಗಳು ಅರಿತುಕೊಂಡಾಗ ಸಂತೋಷಪಟ್ಟವು. ಸಿಂಹದ ಹೆಮ್ಮೆ ಅವನನ್ನು ಕುರುಡನನ್ನಾಗಿ ಮಾಡಿತು, ಆದರೆ ಮೊಲದ ಬುದ್ಧಿವಂತಿಕೆ ಅವರೆಲ್ಲರನ್ನೂ ಉಳಿಸಿತು.